ಹಾಯ್ ಹಲೋ ನಮಸ್ತೆ. ಇವತ್ತಿನ ತರಗತಿಯೊಳಗೆ ಏನು ನೋಡೋಣಂದ್ರೆ ಫಸ್ಟ್ ಸೆಮ್ ಡಿಗ್ರಿ ಎಕ್ಸಾಮಿನೇಷನ್ ಯಾವ್ದಂದ್ರೆ SCP ಮಾರ್ಚ್ 2025 ಕ್ವಶನ್ ಪೇಪರ್ ಇದು ಅಂದ್ರೆ ಹೋದ ವರ್ಷ ನಡೆದ ಕ್ವಶನ್ ಪೇಪರ್ ಇದು. ಈಗ ಫಸ್ಟ್ ಸೆಮ್ ಅದು ಏನು ಬಿಟ್ಟಾರ ಅಂದ್ರೆ ಎಕ್ಸಾಮ್ ಲಿಸ್ಟ್ ಬಿಟ್ಟಾರ, ಅದು ವಿಡಿಯೋ ಮಾಡಿದ್ದೀನಿ, ನೀವು ನೋಡ್ಕೋಬಹುದು. ಎಕ್ಸಾಮ್ ಲಿಸ್ಟ್ ಯಾವ ಡೇಟಿಗೆ ಯಾವ್ಯಾವ ಯಾವಿಲ್ಲ ಎಂಬುದನ್ನೆಲ್ಲ ಬಿಟ್ಟಾರ. ನೀವು ಹೋಗಿ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿರಿ, ಇಲ್ಲಕ್ಕ ನಮ್ಮ ಪ್ಲೇ ಲಿಸ್ಟ್ ಮಾಡೀನಿ, ಆ ಪ್ಲೇ ಲಿಸ್ಟ್ ಒಳಗೆ ಏನು ಮಾಡ್ಬೇಕು ಅಂದ್ರೆ ಹೋಗಿ ನೋಡ್ಕೋಬೇಕು. ಅದೇ ರೀತಿ ಇವತ್ತು ಇಂಗ್ಲೀಷ್ ಆಪ್ಷನಲ್ ಇಂಗ್ಲೀಷ್ ನೋಡೋಣ. ಸಲ ನಡೆದಿದ್ದಾರೆ 2025 ಕ್ವಶನ್ ಪೇಪರ್ ಇದು. ಅದೇ ರೀತಿ ಪೇಪರ್ ಯಾವುದಾದ್ರೆ ಇಂಟ್ರೊಡಕ್ಷನ್, ಲ್ಯಾಂಗ್ವೇಜ್ ಆ್ಯಂಡ್ ಕಲ್ಚರ್ ಇದು ನಿಯಮಗಳಾಗಿದೆ. ಲಿಟ್ರೇಚರ್ ಮತ್ತು ಕಲ್ಚರ್ ಪೇಪರ್ ಇದೆ. ಅದೇ ರೀತಿ ಏನು ನೋಡಂದ್ರೆ ಸೆಕ್ಷನ್ ಎ ಒಳಗೆ 2 ಕ್ವಶನ್ ಬರಿಬೇಕ್ರಿ. 2 ಕ್ವಶನ್ ಹೆಂಗೆ ಎಷ್ಟು ಮಾರ್ಕ್ಸ್ ಬಂದ್ರೆ 8 ಮಾರ್ಕ್ಸ್ ಬಂದ. ಇವ 3 ಕ್ವಶನ್ ಅದಾವ, ಇಲ್ಲಿ 2 ಕ್ವಶನ್ ಫಿಕ್ಸ್ ಬರಿಬೇಕ. ಇಲ್ಲಿ 8 ಮಾರ್ಕ್ಸಿಗೆ ಬಂದಂದ್ರೆ 16 ಮಾರ್ಕ್ಸ್ ಆಯ್ತು. ನೆಕ್ಸ್ಟ್ ಒಂದು ಏನು ಕೇಳೋಣ, ಇಲ್ಲೂ 2 ಕ್ವಶನ್ ಬರಿಬೇಕು. 2 ಕ್ವಶನ್ ಅಂದ್ರೆ ಫಿಕ್ಸ್ ಬರೀಬೇಕು. 3 2 ಬರೀರಿ ಅಂತ ಹೇಳ್ಯಾರ. ಕ್ವಶನ್ಗಳನ್ನು ನೋಡ್ಕೋಬೋದು, ನೋಡ್ಕೊಂಡು ನೀವು ಬರಿಬೇಕ್ರಿ. ಅದೇ ರೀತಿ ಅಂದ್ರೆ ಇಲ್ಲೂ 16 ಮಾರ್ಕ್ಸ್ ಬಂದವು. ತದನಂತರ ಇಲ್ಲೂ ಸೇಮ್ ಈಗ ಹೆಂಗೆ ಮ್ಯಾಲೆ ಸೇಮ್ ಹಂಗೆ 3 ಕ್ವಶನ್ ಕೊಟ್ಟಿರ್ತಾರೆ. ಇಲ್ಲಿ ಪ್ರತಿಯೊಂದು ಕ್ವಶನ್ಗೆ ಎಷ್ಟು 4 ಮಾರ್ಕ್ಸ್ 8 ಮಾರ್ಕ್ಸ್ ಅಂದ್ರೆ 2 ಕ್ವಶನ್ ಆನ್ಸರ್ನ ನೀಡಬೇಕು. ಅದೇ ರೀತಿ ಆನ್ಸರ್ ದ ಎನಿ ಟು ಆಫ್ ದ ಫಾಲೋಯಿಂಗ್ ಕ್ವಶನ್ಸ್. ಇಲ್ಲಿ ಸೇಮ್ ಕ್ವಶನ್ಸ್ 3 ಕ್ವಶನ್ ಇರ್ತಾವ. ಅದೇ ರೀತಿ 2 ಕ್ವಶನ್ ನಂತರ ನಾವು ಫಿಕ್ಸ್ ಬರೀಬೇಕೆಂಬುದನ್ನು ಇಲ್ಲಿ ನೀಡಿದ್ದಾರೆ. ತದನಂತರ ಮುಂದಿನ ಪ್ರಶ್ನೆ ನೋಡಿದ್ರೆ ಸೆಕ್ಷನ್ ಬಿ ಒಳಗೆ ಏನಂದ್ರೆ 16 ಅಂಕ ಅಷ್ಟು. 16 ಅಂದ್ರೆ 4 ಬರಿಬೇಕು. 4 ಅಂದ್ರೆ ಬರಿಬೇಕು. ಎಷ್ಟು 4 ಮಾರ್ಕ್ಸ್. ಅದೇ ರೀತಿ 80 ಮಾರ್ಕ್ಸ್ ಕಂಪ್ಲೀಟ್ ಆಗ್ತದೆ. ಥ್ಯಾಂಕ್ ಯು ಆಲ್. ನಮ್ಮ ಚಾನಲ್ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ, ಅದೇ ರೀತಿ ಸಪೋರ್ಟ್ ಮಾಡಿ.